ಸುನಾದ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ನಾನು ಡಯಾನಾ. ಇದು ಮೈಸೂರು ಟ್ರಿಪ್ ಪಾರ್ಟ್ 2 ವಿಡಿಯೋ. ಸ್ವಲ್ಪ ಲೇಟ್ ಆಯಿತು ಹಾಕೋದು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಸ್ಯಾಟರ್ಡೆ ನೈಟ್ ಬಂದು ನಾವಿಲ್ಲಿ ಸ್ಟೇ ಆಗಿರೋದು. ಹೋಟೆಲ್ ಹೆಸರು ಬಂದುಬಿಟ್ಟು ಸಂದೇಶ್ ದಿ ಪ್ರಿನ್ಸ್. ಹೋಟೆಲ್ ತುಂಬ ಅದ್ಭುತವಾಗಿದೆ. ಅದ್ರ ವಿಡಿಯೋ ಕೂಡ ನನ್ನ ಮೈಸೂರು ಟ್ರಿಪ್ ಪಾರ್ಟ್ 1 ವಿಡಿಯೋದಲ್ಲಿ ಹಾಕಿದ್ದೀನಿ. ಕಂಪ್ಲೀಟ್ ಹೋಟೆಲ್ ಟೂರ್ ಮಾಡಿ ಹಾಕಿದ್ದೀನಿ ಅದರಲ್ಲಿ. ಸೊ ಇದು ಸಂಡೇ ಮಾರ್ನಿಂಗ್. ನಾವು ಬೆಳಗ್ಗೆ ಬೇಗ ಎದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಕಾರಣ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಇಲ್ಲಿ ಚೆಕ್ಔಟ್ ಮಾಡಬೇಕಾಗಿತ್ತು. ಇಲ್ಲಿಂದ ನಾವು ಲೋಕರಂಜನ್ ಅಕ್ವಾ ವರ್ಲ್ಡ್ ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಫಾಸ್ಟಾಗಿ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಅದ್ಭುತವಾದ ಹೋಟೆಲ್, ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು. ಯಾರಾದರೂ ಮೈಸೂರಿಗೆ ಬಂದರೆ ಖಂಡಿತವಾಗ್ಲೂ ಈ ಹೋಟೆಲ್ನಲ್ಲಿ ಸ್ಟೇ ಮಾಡ್ಬೋದು. ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ನಾವು ಏನು ತೊಗೊಂಡಿದ್ವಲ್ಲ ತುಂಬಾ ಚೆನ್ನಾಗಿತ್ತು. ಡಿನ್ನರ್ಗಿಂತ ಬ್ರೇಕ್ಫಾಸ್ಟ್ ತುಂಬ ಅದ್ಭುತವಾಗಿತ್ತು. ಖಂಡಿತವಾಗ್ಲೂ ನಾನು ಈ ಹೋಟೆಲ್ನ ರೆಕಮೆಂಡ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. ಹೋಟೆಲ್ ಚೆಕ್ಔಟ್ ಮಾಡಿಕೊಂಡು ಈಗ ಲೋಕರಂಜನ್ ಅಕ್ವಾ ವರ್ಲ್ಡ್ಗೆ ಬಂದಿದ್ದೀವಿ. ಇಲ್ಲಿ ನಾವೊಂದು ಮಿಸ್ಟೇಕ್ ಮಾಡಿದ್ವಿ. ನಮಗೆ ಹಿಂದಿನ ದಿವಸನೇ ಗೊತ್ತಾಗಿತ್ತು ತುಂಬ ಜನ ಟೂರಿಸ್ಟ್ ಬಂದಿದ್ದಾರೆ ಅಂತ. ನಾವು ಕಾರ್ನ ಹೋಟೆಲ್ನಲ್ಲೇ ಪಾರ್ಕ್ ಮಾಡಿ ಬಂದುಬಿಡ್ಬೋದಾಗಿತ್ತು. ಬಟ್ ಕಾರ್ ಜೊತೆಗೇ ಬಂದ್ವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟೀಸ್ ಇದ್ದರೂ ಕೂಡ ಟೂರಿಸ್ಟ್ ತುಂಬ ಜನ ಇದ್ದಿದ್ದರಿಂದ ಕಂಪ್ಲೀಟ್ ಫಿಲ್ ಆಗಿಬಿಟ್ಟಿತ್ತು. ಹಾಗಾಗಿ ನಾವು 1.5 ಕಿಲೋಮೀಟ್ರ್ ದೂರದಲ್ಲಿ ಕಾರ್ ಪಾರ್ಕ್ ಮಾಡಿ ಬರಬೇಕಾದಂಥ ಪರಿಸ್ಥಿತಿ. ಅದ್ಭುತವಾದ ಪ್ಲೇಸ್, ಮಕ್ಕಳು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡ್ತಾರೆ. ಚಿಕ್ಕ ಪುಟ್ಟ ಅಕ್ವೇರಿಯಂ ನೋಡಿದ್ರೇ ಸಂವಿಧ ತುಂಬ ಎಕ್ಸೈಟ್ ಆಗ್ತಾಯಿದ್ಲು. ಇದು ದೊಡ್ಡ ಟನಲ್, ಅಂಡರ್ ವಾಟರ್ ಟನಲ್ಸು ಅಂತಲೇ ಹೇಳ್ಬೋದು. ಇದು ಇಂಡಿಯಾದ ಲಾಂಗೆಸ್ಟ್ ಅಂಡರ್ ವಾಟರ್ ಟನಲ್ಸು ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಎಷ್ಟು ಕಲರ್ ಫಿಶ್ಗಳಿದ್ವು ಅಲ್ಲಿ, ಮತ್ತು ಡಿಫ್ರೆಂಟ್ ಸೈಜ್ ಫಿಶ್ಗಳು ಕೂಡ. ಒಂದು ಚಿಕ್ಕದಿಂದ ತುಂಬ ದೊಡ್ಡ ಫಿಶ್ಗಳ ತನಕನೂ ಅಲ್ಲಿ ಇಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಜಾತಿಯ ಮೀನುಗಳು ಕೂಡ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಮಕ್ಕಳಿಗೆ ಅಂತಲೇ ನಾನು ಸಪ್ರೇಟ್ ಈ ಲೋಕರಂಜನ್ ಅಕ್ವಾ ವರ್ಲ್ಡ್ ವಿಡಿಯೋ ಮಾಡಿಟ್ಟಿದ್ದೀನಿ. ಖಂಡಿತವಾಗೂ ನೀವು ಮಕ್ಕಳಿಗೆ ತೋರಿಸ್ಬೋದು. ಸಂವಿಧ ಎಷ್ಟು ಇಷ್ಟಪಟ್ಲು ಲೋಕರಂಜನ್ ಅಕ್ವಾ ವರ್ಲ್ಡ್ನ ಅಂದರೆ ತುಂಬಾ ಇಷ್ಟಪಟ್ಲು. ಅವಳಿಗೆ ಫಸ್ಟ್ ಆಫ್ ಆಲ್ ಫಿಶ್ಗಳಂದರೆ ತುಂಬಾ ಇಷ್ಟ. ಅದರಲ್ಲೂ ಸಾಕಷ್ಟು ವೆರೈಟೀಸ್ ಫಿಶ್ ಒಂದೇ ಪ್ಲೇಸಲ್ಲಿ ಸಿಕ್ಕಿದಾಗ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳು ಯಾವಾಗಾದರೂ ಯಾವ ಪ್ಲೇಸಸ್ನಾದರೂ ಇಷ್ಟಪಟ್ಟರೆ ನನಗೆ ಅನಿಸುತ್ತೆ ಬೇರೆ ಮಕ್ಕಳು ಕೂಡ ಈ ಜಾಗಗಳನ್ನು ನೋಡಿದಾಗ ಅಷ್ಟೇ ಇಷ್ಟಪಡ್ತಾರೆ ಅಂತ. ಹಾಗಾಗಿ ನಾನು ಪ್ಲೇಸಸ್ಗಳದ್ದು ವಿಡಿಯೋ ಮಾಡ್ಕೊಬಂದಿರ್ತೀನಿ. ನನಗೆ ಗೊತ್ತಿದೆ ಸಾಕಷ್ಟು ಜನ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀರಾ. ಇನ್ನೂ ಯಾರೂ ಈ ಪ್ಲೇಸ್ಗೆ ಹೋಗಲಿಲ್ವೋ ಖಂಡಿತವಾಗಿಯೂ ಹೋಗಿ, ಮಕ್ಕಳನ್ನ ಕರ್ಕೊಂಡು ಹೋಗಿ. ತುಂಬಾ ಇಷ್ಟಪಡ್ತಾರೆ. ನೋಡುವಂಥ ಪ್ಲೇಸ್ ಇದು ತುಂಬಾ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮಮ್ಮಿ ನಮ್ಮ ಜೊತೆಗೆ ಬಂದಿದ್ರಲ್ವ, ಅದು ನಿಮಗೆ ಗೊತ್ತೇ ಇದೆ. ಅವ್ರಿಗೆ ಇಲ್ಲಿ ಸಾಕಷ್ಟು ಮೀನುಗಳು ನೋಡಿ ಯಾವ ಮೀನು ನೋಡಬೇಕು, ಯಾವುದನ್ನು ಬಿಡಬೇಕು ಗೊತ್ತಾಗಲಿಲ್ಲ. ಇಷ್ಟೆಲ್ಲ ವೆರೈಟೀಸ್ ನಮ್ಮಮ್ಮ ಅದೇ ಫಸ್ಟ್ ಟೈಮ್ ಅಂತ ನೋಡಿದ್ದು ಫಿಶ್ಗಳನ್ನು. ಅವರು ಕೂಡ ಬಹಳ ಇಷ್ಟಪಟ್ಟರು. ನಾವೆಲ್ಲ ನಿಂತ್ಕೊಂಡಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಎಲ್ಲರೂ ಕೂಡ ಟನಲಲ್ಲಿ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಂಥವ್ರೆ. ಅಷ್ಟು ಚೆನ್ನಾಗಿತ್ತು ಪ್ಲೇಸ್. ಇಲ್ಲಿಂದ ನಾವು ಹೊರಟಿದ್ದು ಝೂಗೆ. ಆ್ಯಕ್ಚುಲಿ ನಾವು ಮೈಸೂರಿಗೆ ಬಂದಿದ್ದೆ ಝೂ ವಿಸಿಟ್ ಮಾಡಬೇಕು ಅಂತ. ಸಂವಿಧ 1 ವರ್ಷ ಇದ್ದಾಗ ನಾವು ಝೂಗೆ ಬಂದಿದ್ವಿ. ಅವಳು ಪ್ರಾಣಿಗಳನ್ನೆಲ್ಲ ರೆಕಗ್ನೈಸ್ ಮಾಡ್ತಾ ಇದ್ಲು ಅಂತ ಅವಳಿಗೆ ತೋರಿಸೋದಕ್ಕೆ ಅಂತ ನಾವು ಕರ್ಕೊಂಡು ಬಂದಿದ್ದಾಗಿತ್ತು. ಈಗ ಸಂವಿಧ ಅದನ್ನೆಲ್ಲ ಮರ್ತಿದ್ಲು. ಹಾಗಾಗಿ ಇದು ಸೆಕೆಂಡ್ ವಿಸಿಟ್ ಝೂಗೆ. ಈ ಮೈಸೂರು ಝೂನ ಹೆಸರು ಬಂದುಬಿಟ್ಟು ಶ್ರೀ ಚಾಮರಾಜೇಂದ್ರ ಝೂಲಾಜಿಕಲ್ ಗಾರ್ಡನ್. ಇದಕ್ಕೆ ಅದರದ್ದೇ ಆದ ಎಂಟ್ರಿ ಫೀಸ್ ಇದೆ. ಅಡಲ್ಟ್ಗೆ ಮತ್ತು ಚಿಲ್ಡ್ರನ್ಗೆ ಡಿಫ್ರೆಂಟ್ ಎಂಟ್ರಿ ಫೀಸ್ ಇದೆ. ನಾವೀಗ ನೋಡ್ಕೊಬಂದ್ವಲ್ಲ ಲೋಕರಂಜನ್ ಅಕ್ವಾ ವರ್ಲ್ಡ್, ಅದಕ್ಕೂ ಕೂಡ ಎಂಟ್ರಿ ಫೀಸ್ ಇದೆ. ಮತ್ತು ಮೈಸೂರು ಪ್ಯಾಲೇಸ್, ಅದಕ್ಕೂ ಕೂಡ ಅದರದ್ದೇ ಆದ ಎಂಟ್ರಿ ಫೀಸ್ ಇದೆ. ಮತ್ತು ಇದು 4 ಕಿಲೋಮೀಟರ್ ಅಷ್ಟು ನಾವು ಝೂ ಒಳಗಡೆ ನಡೀಬೇಕಾಗತ್ತೆ. ಅಲ್ಲಲ್ಲಿ ರೆಸ್ಟಿಂಗ್ ಪ್ಲೇಸಸ್ಗಳಿದೆ, ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇದೆ, ಮತ್ತು ಡಸ್ಟ್ಬಿನ್ಗಳನ್ನು ಕೂಡ ಅಲ್ಲಲ್ಲಿ ಇಟ್ಟಿದ್ದಾರೆ. ನಾನು ಪಬ್ಲಿಕ್ಗೆ, ಟೂರಿಸ್ಟ್ಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ಅಲ್ಲಿಯ ಕ್ಲೆನ್ಲಿನೆಸ್ನ ನಾವು ಮೇಂಟೈನ್ ಮಾಡೋಣ. ಮತ್ತು ಡಸ್ಟ್ಬಿನ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳೋಣ. ರೆಸ್ಟ್ ರೂಮ್ನ
ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಡಿಯೋ ಮುಖಾಂತರ ಅದನ್ನೇ ನಾನು ವಿನಂತಿಸ್ಕೊಳ್ತೀನಿ. ಸಾಕಷ್ಟು ಪ್ರಾಣಿಗಳಲ್ಲಿದ್ವು, ಎಲ್ಲದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ತುಂಬಾ ಜನ ಟೂರಿಸ್ಟ್ ಇದ್ದಿದ್ದರಿಂದ ಇಷ್ಟು ಮಾತ್ರ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಸಾಧ್ಯ ಆಯಿತು. ಈಗ ತೋರಿಸಿದ್ನಲ್ಲ ಈ ವೆಹಿಕಲ್, ಅಲ್ಲಿ ಯಾರಿಗಾದ್ರೂ ನಡೆಯೋದಕ್ಕೆ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಆ ವೆಹಿಕಲ್ನ ಯೂಸ್ ಮಾಡ್ಕೋಬೋದು. ಮತ್ತು ನಾನು ಹೇಳಿದಾಗೆ ವಿಡಿಯೋ ತುಂಬ ಲೆಂದಿ ಆಗೋ ಕಾರಣ ನಾನು ಎಲ್ಲ ಪ್ರಾಣಿಗಳದ್ದು ಮಾಡ್ಕೊಂಡಿರ್ತಕ್ಕಂಥ ವೀಡಿಯೋನೂ ನಾನು ಹಾಕೋದಕ್ಕಾಗ್ತಾ ಇಲ್ಲ. ಮತ್ತು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕೂಡ, ಸಾಕಷ್ಟು ಜನ ಟೂರಿಸ್ಟ್ ಇದ್ದಿದ್ದರಿಂದ. ಅದ್ಭುತವಾಗಿತ್ತು ಈ ಪ್ಲೇಸ್. ಸವಿತಾ ನೋಡೋದಕ್ಕೆ ಬಂದಿದ್ದೆ ಈ ಪ್ರಾಣಿಗಳನ್ನು. ಆಕೆ ನೋಡಿ ತುಂಬಾ ಎಂಜಾಯ್ ಮಾಡಿದ್ಲು. ಝೂ ನೋಡಿಕೊಂಡು ನಾವು ಅರಮನೆ ನೋಡೋದಕ್ಕೆ ಅಂತ ಬಂದ್ವಿ. ಎಷ್ಟು ಜನ ಇದ್ದರು ಅರಮನೆ ನೋಡೋದಕ್ಕೆ ಅಂತ ಅಂದರೆ ನಾವು ಒಳಗಡೆ ಹೋಗೋಕ್ಕಾಗುತ್ತಾ ಇಲ್ಲ ಅಂದ್ಕೊಂಬಿಟ್ಟಿದ್ವಿ. ಅಷ್ಟು ಜನ ಇದ್ದರು. ಸುನಿಲ್ ಟಿಕೆಟ್ ತೊಗೊಂಬರೋದಕ್ಕೆ ಅಂತ ಹೋಗಿದ್ರು. ಹೇಳಿದ ಹಾಗೆ ಪ್ರತಿಯೊಂದು ಪ್ಲೇಸಿಗೂ ಎಂಟ್ರಿ ಟಿಕೆಟ್ ಇದೆ, ನಾವು ಅದನ್ನು ತೊಗೊಂಡು ಹೋಗಬೇಕಾಗತ್ತೆ. ಸುನಿಲ್ ಟಿಕೆಟ್ ತೊಗೊಂಡು ಬರೋವರೆಗೂ ಅರಮನೆ ಮುಂದೆ ಫ್ಲವರ್ ಶೋ ನಡೀತಾ ಇತ್ತು. ಅದನ್ನು ನೋಡ್ಕೊಂಡು ನಿಂತ್ಕೊಂಡ್ವಿ. ತುಂಬ ಕ್ಯೂ ಇತ್ತು ಅನಿಸುತ್ತೆ. ಸುನಿಲ್ ಬರೋದು ತುಂಬಾ ಲೇಟ್ ಆಯಿತು. ಬಟ್ ಅಲ್ಲೇ ನಾವು ಓಡಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಫ್ಲವರ್ ಡೆಕೋರೇಷನ್ಸ್, ಅದ್ಭುತವಾಗಿತ್ತು. ನೀನು ಬೇಡ ಅಂದ್ರೆ ತೊಗೊಂಡೋಗ್ತೀವಿ ನಾವು ಅದನ್ನ. ಎಲ್ಲಿ ಅಬ್ಬ, ಅಂತೂ ಇಂತೂ ಅರಮನೆ ಹತ್ರ ಬಂದ್ವಿ. ಎಷ್ಟು ಜನ ಇದ್ದರು ಅಂತಂದರೆ ನಮಗೆ ಅರಮನೆ ಒಳಗಡೆ ಹೋಗಿದ್ದು ಗೊತ್ತಾಗಲಿಲ್ಲ, ಬಂದಿದ್ದು ಗೊತ್ತಾಗಲಿಲ್ಲ. ನಮ್ಮ ಮಮ್ಮಿಗೆ ತುಂಬ ಸುಸ್ತಾಗಿತ್ತು. ಊಟ ಕೂಡ ಮಾಡ್ದಲೇ ನಾವು ಅರಮನೆ ಒಳಗಡೆ ಹೋಗೋದಕ್ಕೆ ಕಾಯ್ತಾ ಇದ್ವಿ. ಆ ನೂಕು ನುಗ್ಲಿನ ನೋವು ಸಂಕಟ ಒಂದಾದರೆ ಈ ಅರಮನೆಯ ಸೌಂದರ್ಯ ನೋಡೋದ್ರಲ್ಲಿ ಅದೆಲ್ಲ ಮರ್ತೋಯ್ತು ಅಂತಲೇ ಹೇಳ್ಬೋದು. ಏನು ನೋಡೋದು ಅಲ್ಲಿ, ಕೆತ್ತನೆನೋ, ಟೈಲ್ಸೋ, ಸೀಲಿಂಗೋ, ಅಥವಾ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಕಲರ್ಸು ಎಕ್ಸಲೆಂಟ್ ಆಗಿತ್ತು ರೀ. ನಾವೇನು ಕಷ್ಟ ಅನುಭವಿಸಿದ್ವಿ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಆ ನೂಕು ನುಗ್ಲಲ್ಲಿ, ಅದೆಲ್ಲ ಮರ್ತು ಹೋಗ್ಬಿಡ್ತು. ಈ ಬ್ಯೂಟಿ ನೋಡ್ತಾ ಅರಮನೆ ಸೌಂದರ್ಯ ಎಲ್ಲ ಮರೆಸ್ಬಿಡ್ತು. ಈ ನೂಕು ನುಗ್ಲು ಮಧ್ಯಾಹ್ನ ನಾನು ಈ ಅಂಬಾರಿಯ, ಚಿನ್ನದ ಅಂಬಾರಿಯ ಫೋಟೋ ತಗೊಂಡೆ. ಒಂದು ನನ್ನ ನೆನಪಿಗಿರಲಿ ಅಂತ, ಜೊತೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ. ಇದು ದರ್ಬಾರ್ ಹಾಲ್. ಎಷ್ಟು ಚೆನ್ನಾಗಿದೆ ಕಲರ್ ಯೂಸ್ ಮಾಡಿರುವಂಥದ್ದು. ಅರಮನೆ ನೋಡಿಕೊಂಡು ಸಂಜೆ ತಿಂಡಿನೂ ತಿಂದ್ಕೊಂಡು ನಾವು ಮತ್ತೆ ಆ ಲೈಟ್ಸ್ನಲ್ಲಿ, ಅಂದರೆ ಲೈಟಿಂಗ್ನಲ್ಲಿ ಹೇಗೆ ಅರಮನೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ ಅಂತ ಮತ್ತೆ ವಾಪಸ್ ಬಂದ್ವಿ ನಾವು. ಒಂದು ಅದ್ಭುತವಾದ ದೃಶ್ಯ, ಅದನ್ನು ನಾವು ಮಿಸ್ ಮಾಡಲೇಕೂಡ್ದು. ಹಾಗಾಗಿ ಮತ್ತೆ ಅರಮನೆ ನೋಡೋದಕ್ಕೆ ಅಂತ ಬಂದ್ವಿ. ಅಪ್ಪ, ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಅಂದರೆ ಅದು ಹೇಳೋದಕ್ಕಾಗಲ್ಲ. ಇದು ಅಂಬಾರಿ ಅನ್ನೋ ಒಂದು ಬಸ್, ಡಬಲ್ ಡೆಕ್ಕರ್ ಬಸ್ ಇದು ನೋಡಿ. ಮೇಲ್ಗಡೆಯಲ್ಲಿ ಮಗು ಒಂದು ಕೂತ್ಕೊಂಡಿದೆ, ಡಬಲ್ ಡೆಕ್ಕರ್ ಬಸ್ಸು. ಮತ್ತು ಇಲ್ಲಿ ಸಾರೋಟ್ಗಳು ಕಾಮನ್, ಈ ಕುದುರೆ ಗಾಡಿಗಳು ಟಾಂಗ ಇಲ್ಲಿ ಕಾಮನ್. ಆ್ಯಕ್ಚುಲಿ ಇದು ಮೈಸೂರಿನ ವಿಶೇಷತೆ ಕೂಡ. ಟ್ರೈನ್ಡ್ ಕುದುರೆಗಳು ಇವೆಲ್ಲ ವಿಶೇಷತೆ ಇಲ್ಲಿದ್ದು. ಕುದುರೆನಲ್ಲಿ ಹೋಗ್ತಕ್ಕಂಥದ್ದು ಬಹಳ ಚೆನ್ನಾಗಿ ಅನ್ನಿಸ್ತು ಅದನ್ನು ನೋಡೋದಕ್ಕೆ. ಆ ಪರಂಪರೆ ಒಂದು ಉಳಿಸ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ನಾನು ಹೇಳಿದೆ ಅಲ್ವಾ, ಇದೇ ಆ ಅಂಬಾರಿ ಬಸ್. ಎಷ್ಟು ಚೆನ್ನಾಗಿದೆ ನೋಡಿ. ಅರಮನೆ ನೋಡೋದಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಆಗಲೂ ಕೂಡ ಅಷ್ಟೇ ಜನ ಇದ್ದರು. ಆದರೂ ನಮಗೆ ಅರಮನೆ ನೋಡೋ ಆಸೆ. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅರಮನೆ. ನನಗೆ ಯಾವ ರೀತಿ ಇದನ್ನು ವೀಡಿಯೋ ಮಾಡ್ಕೋಬೇಕು, ಯಾವ ಕಡೆಯಿಂದ ವೀಡಿಯೋ ಮಾಡ್ಕೋಬೇಕು ಗೊತ್ತಾಗಲಿಲ್ಲ. ನಾನು ಇದನ್ನು ನೋಡಿ ಕಣ್ಣು ತುಂಬಿಸ್ಕೊಬಿಟ್ಟೆ ನಿಜವಾಗ್ಲೂ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇತ್ತು ಆ ಕಲರ್ಫುಲ್ ಲೈಟ್ಸ್ಗಳು. ಆ ಅರಮನೆ ಅಪ್ಪ ಜಗಮಗ ಜಗಮಗ ಅಂತ ಹೊಳಿತಾ ಇತ್ತು. ಎಂಥ ಅದ್ಭುತವಾದ ದೃಶ್ಯ. ಹಾಗೆ ಕ್ಯಾಮ್ರಾದಲ್ಲಿ, ಕಣ್ಣಲ್ಲಿ, ಮನಸ್ಸಿನಲ್ಲಿ ಇದನ್ನು ಸೆರೆ ಮಾಡಿಕೊಂಡೆ ಅಂತಲೇ ಹೇಳ್ಬೋದು.
ನಿಮಗೂ ಕೂಡ ಇದನ್ನು ತೋರಿಸೋ ಖುಷಿ ನನಗೆ. ಹೇಗಿದೆ ನೋಡಿ ಅರಮನೆ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಅರಮನೆ ಎದುರುಗಡೆ ಹೋಗಬೇಕಾದ್ರೆ ನಾನು ಕೈ ಎತ್ತಿ ಮುಗದೆ ಅರಮನೆಗೆ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ ಯಾಕೆ ಅಂತ. ಅಲ್ಲಿ ಆಳಿದ ರಾಜರಿಗೋ, ಅರಮನೆಯ ಸೌಂದರ್ಯಕ್ಕೋ, ನಮ್ಮ ಸಂಸ್ಕೃತಿಗೋ ಅಥವಾ ಆ ಕಲರ್ಫುಲ್ ಲೈಟ್ಸ್ಗೋ ಗೊತ್ತಾಗ್ತಾ ಇಲ್ಲ. ಆದರೆ ಮನಸ್ಸಿಂದ ನಾನೊಂದು ನಮಸ್ಕಾರ ಮಾಡಿಕೊಂಡೆ ಆ ಅರಮನೆಗೆ. ಇದೊಂಥರ ವಿಶೇಷವಾದ ಫೀಲಿಂಗ್ ನನ್ನಲ್ಲಿ. ಅಲ್ಲಿಂದ ನಾವು ಮೈಸೂರಿನ ಇನ್ನೊಂದು ಪ್ರಸಿದ್ಧ ಸ್ಥಳ ಸೆಂಟ್ ಫಿಲೋಮಿನಾಸ್ ಚರ್ಚ್, ಅಲ್ಲಿಗೆ ಬಂದ್ವಿ. ಕ್ರಿಸ್ಮಸ್ ಆಗಿದ್ದರಿಂದ ಚರ್ಚ್ ಒಳಗಡೆ ನಮಗೆ ಎಂಟ್ರಿ ಇರಲಿಲ್ಲ. ಸೊ ಹೊರಗಡೆನೆ ಚರ್ಚ್ ನೋಡಿಕೊಂಡು ಕೈ ಮುಗಿದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಅಲ್ಲಿಂದ ಹೊರಟ್ವಿ. ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಊಟ ಮಾಡಿ ನಮ್ಮ ಮೈಸೂರು ಟ್ರಿಪ್ಪನ್ನು ಮುಗಿಸಿದ್ವಿ. ಧನ್ಯವಾದ.